ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಎಲ್ಲ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನದ ಕರ್ನಾಟಕದ ಅಮೂಲ್ಯ ರತ್ನ, ಕರ್ನಾಟಕದ ಕಣ್ಮಣಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಪ್ರಖ್ಯಾತರಾದವರು ಇವರು. ಇವರ ಜನನ ಕೋಲಾರ ಜಿಲ್ಲೆಯ ಮಾಸ್ತಿಯಲ್ಲಿ ಜೂನ್ 6ನೇ ತಾರೀಕು 1891ರಲ್ಲಿ ಆಯಿತು. ಇವರ ಜನನಕ್ಕೆ ಮೊದಲು ಇವರ ಕುಟುಂಬ ಶ್ರೀಮಂತ ಕುಟುಂಬವಾಗಿತ್ತು. ಆದರೆ ಇವರ ಕಾಲಕ್ಕೆ ಬಡತನ ಬಂದಿತ್ತು. ಹಾಗಾಗಿ ಬಡತನದಲ್ಲಿಯೇ ಶಿಕ್ಷಣ ಪ್ರಾರಂಭವಾಯಿತು. ವಾರಾನ್ನದ ಮೂಲಕ ಮನೆ ಮನೆಗಳಲ್ಲಿ ಊಟ ಮಾಡಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ವಾರಾನ್ನ ಅಂದರೆ ವಾರಕ್ಕೊಮ್ಮೆ ನಿರ್ಧಾರಿತ ಮನೆ, ನಿರ್ಧಾರಿತ ಸಮಯಕ್ಕೆ ಅವರ ಮನೆಗೆ ಹೋಗಿ ಊಟ ಮಾಡಿ ಬರಬೇಕಾಗಿತ್ತು. ಅಂದರೆ ಬದುಕಿನ ಪಾಠ ಬಾಲ್ಯದಲ್ಲಿಯೇ ದೊರೆತಿತ್ತು. ಹಾಗಾಗಿ ಇವರಿಗೆ ಶಿಕ್ಷಣದ ಮಹತ್ವ ಏನು ಎಂಬುದು ತಿಳಿದಂತೆ ಆಯಿತು. ಆದುದರಿಂದ ಇವರು ಕಠಿಣ ಪರಿಶ್ರಮದಿಂದ ಶಿಕ್ಷಣವನ್ನು ಪ್ರಾರಂಭಿಸಿದರು. ಹಾಗಾಗಿ ಇವರ ವಿದ್ಯಾಭ್ಯಾಸ ಸಮಯದಲ್ಲಿ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನು ಉಳಿಸಿ ಗಳಿಸಿಕೊಂಡರು. ಮುಂದಿನ ವಿದ್ಯಾಭ್ಯಾಸಕ್ಕೆ ಪಕ್ಕದ ಮದ್ರಾಸಿನಲ್ಲಿ ಇಂಗ್ಲಿಷ್ MAಯನ್ನು ಓದಲು ತೆರಳಿ ಅಲ್ಲಿ ಚಿನ್ನದ ಪದಕ ಪಡೆದರು. ಅಲ್ಲಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 1.5 ತಿಂಗಳು ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರೂ ಕೂಡ. ಅನಂತರ ಬೆಂಗಳೂರಿಗೆ ಬಂದು ಸಿವಿಲ್ ಪರೀಕ್ಷೆಯನ್ನು ಬರೆದರು. ಈ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಯನ್ನು ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿಕೊಂಡವರು ಇವರು. 1910ರಲ್ಲಿ ರಂಗನ ಮದುವೆ ಎಂಬ ಗ್ರಂಥದಿಂದ ಪ್ರಾರಂಭಿಸಿ ಒಟ್ಟು 123 ಕೃತಿಗಳನ್ನು ಕನ್ನಡದಲ್ಲಿ ನೀಡಿದ್ದಾರೆ. ಇವರ ಕೃತಿಯಲ್ಲಿ ಕುಶಲತೆ, ಸೌಮ್ಯತೆ, ಜೀವನ ದರ್ಶನಕ್ಕೆ ಪ್ರಾಧಾನ್ಯತೆಯನ್ನು ಕಾಣಬಹುದು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರನ್ನು ಸಣ್ಣ ಕಥೆಗಳ ಜನಕ ಎನ್ನುತ್ತಾರೆ. ಜೀವನ ಎಂಬ ಮಾಸಪತ್ರಿಕೆಯನ್ನು 20 ವರ್ಷ ಸಂಪಾದಕರಾಗಿ ನಡೆಸುವ ಮೂಲಕ ಪತ್ರಿಕೋದ್ಯಮದ ನಂಟನ್ನು ಹೊಂದಿದವರು ಇವರು. ಇವರು ಬರೆದ ಕೊಡಗಿನ ಕಡೆಯ ರಾಜ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದುದು ಇವರ ಕಠಿಣ ಪರಿಶ್ರಮಕ್ಕೆ ಸಂದ ಗೌರವವೇ ಸರಿ. ಇದು ನಮ್ಮ ರಾಜ್ಯಕ್ಕೆ ದೊರೆತ 4ನೆಯ ಜ್ಞಾನಪೀಠ ಪ್ರಶಸ್ತಿಯಾಗಿತ್ತು. 1968ರಲ್ಲಿ ಇವರ ಸಣ್ಣ ಕಥೆಗಳು ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಇವರು ಭಾಜನರಾದರು. ಕರ್ನಾಟಕ ವಿಶ್ವವಿದ್ಯಾನಿಲಯ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಿ.ಲಿಟ್ ಪ್ರಶಸ್ತಿ ಇವರಿಗೆ ಬಂದಿತು. ಮೈಸೂರು ಮಹಾರಾಜರಿಂದ ರಾಜಸೇವಾ ಪ್ರಸಕ್ತ ಬಿರುದುಗಳು ಕೂಡ ಇವರನ್ನು ಹರಸಿ ಬಂದವು. 1972ರಲ್ಲಿ ಶ್ರೀನಿವಾಸ ಎಂಬ ಅಭಿನಂದನಾ ಗ್ರಂಥ ಪ್ರಕಟವಾಯಿತು. 1993ರಿಂದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಹೆಸರಾಂತ ಬರಹಗಾರರಿಗೆ ನೀಡಲಾಗುತ್ತಿದೆ. ತನ್ಮೂಲಕ ಇವರ ಹೆಸರು ಇಂದಿಗೂ ಎಲ್ಲರ ಮನದಲ್ಲಿ ಮೂಡಿದೆ. ಒಂದು ವಿಶೇಷ ಎಂದರೆ ಇವರ ಜನನ ದಿನಾಂಕ ಮತ್ತು ಮಾಸ ಹಾಗೂ ಮರಣ ದಿನಾಂಕ ಹಾಗೂ ಮಾಸ ಒಂದೇ ಆಗಿತ್ತು. ಅಂದರೆ ಜೂನ್ ತಿಂಗಳು 6ನೇ ತಾರೀಕು. ಇಂತಹ ಮಾಸ್ತಿ ಕನ್ನಡದ ಆಸ್ತಿ ಇವರಿಗೆ
ನನ್ನ ನಮನಗಳು. ಇಂತಹ ಮಾಸ್ತಿ ಕನ್ನಡದ ಆಸ್ತಿ ಎಂದು ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.